ನನಗೆ ನಾನು ಇದ್ರ ಬಗ್ಗೆ ಈಗ ನಿಮ್ಮಿಂದೇ ತಿಳ್ಕೊತೇನೆ. ಇದಕ್ಕಿಂತ ಮುಂಚೆ ಯಾರೋ ಹೇಳಿದ್ರು ಈಗಾಗಲೇ ಹಿರೇಮಠ ಆಗಿದೆ ಅಂತೇಳಿ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮಾತಾಡ್ತೇನೆ. ಸ್ವಾಭಾವಿಕವಾಗಿ ನೋಡಿ, ಇದನ್ನು ಯಾರಾದರೂ ಆ ಹಣವನ್ನು ವಾಲ್ಮೀಕಿ ಇದನ್ನ ಹಣ ಹೊಡ್ಕೊಂಡು ನಮ್ಮ ಕಾಂಗ್ರೆಸ್ಗೆ ಅಂಥದ್ದೇನೂ ಅನಿವಾರ್ಯತೆ ಬಂದಿಲ್ಲ. ಇವತ್ತು ಆ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಬೇಕು ಅಂಥೇಳಿ, ಯಾಕಂದ್ರೆ ನಿಗಮಗಳನ್ನ ಆ ಜನರ ಒಳಿತಿಗಾಗಿಯೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ತಮ್ಮ ಜೀವನೋದ್ದಕ್ಕೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಆ ಒಂದು ಪಾಪದ ಹಣವನ್ನು ಬಳಸುವಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕಿಲ್ಲ. ಯಾರಿಗೆ ಗೊತ್ತಾಯಿತು ನಿಂತೋಗಿದೆ? ನಿಮ್ಗೆ ಹೇಳಿದ್ರೆ ಯಾರು ನಿಂತೋಗಿದೆ ಅಂತೇಳಿ? ಕೇಂದ್ರ ಸರ್ಕಾರ ಈಗ ನಮಗೆ ಅದನ್ನು ತಿಳಿಸ್ಬೇಕಾಗ್ತದೆ. ಈಗ ಬಹುಶಃ ನಾವು ಕೂಡ ಒಂದು ಸ್ವಲ್ಪ ನಾವು ಟಚ್ನಲ್ಲಿದ್ದೀವಿ. ಬಹುಶಃ ಅವ್ರನ್ನ ಮೀಟಿಂಗ್ನೂ ಕೂಡ ಕರೀತಾ ಇದ್ದಾರೆ. ಏನು ರೀ, ಯಾವುದು ನಿಂತು ಹೋಗಿಲ್ಲ, ಪ್ರಕ್ರಿಯೆ ನಡೆದಿದೆ. ಕೇಂದ್ರ ಸರ್ಕಾರ ಒಂದು ಸಲ ಅದನ್ನು ಮಾಡಿದ್ಮೇಲೆ ನಾವು ಆಲ್ಟರ್ನೇಟ್ ಪ್ರಕ್ರಿಯೆಗಳನ್ನು ಇಟ್ಕೊಂಡಿದ್ದೀವಿ ಕಂಪ್ಲೀಟ್ಲಿ. ನಾವು ಯಾವತ್ತು ಬಿಡ್ತೀವ ಯಾವತ್ತವರು ಅವರು ತಮ್ಮ ಇದನ್ನು ಹೇಳಿದ್ದಾರೆ. ಮುಂದೆ ಬೆಂಗಳೂರು ತುಮಕೂರುವರೆಗೆ ಹೋಗ್ತದೆ, ಹಾಗಾಗಿ ತುಮಕೂರು ಒಳಗೆ ಇದು ಆಗಲಿ ಅಂತ ಅವರು ಬೇಡಿಕೆ ಕೊಟ್ಟಿದ್ದಾರೆ. ಅದು ಸಮಂಜಸ ಇದೆ. ಪ್ರಾಕ್ಟಿಬಿಲಿಟಿ, ಫಿಸಿಬಿಲಿಟಿ ಅದೆಲ್ಲ ಮಾಡಿ ಪಾಸಿಬಲ್ ಇದ್ದರೆ ಅದು ಆಗ್ತದೆ. ಪಾಸಿಬಲ್ ಇಲ್ಲಕಂದ್ರೆ ಆಗೋದಲ್ಲ. ನಾ ಯಾರಿಗೂ ಬಿಟ್ಟಿದ್ದೀನಿ. ನಾನು ಉತ್ಪಾದನಾ ಮಂಥನ ರಾತ್ರಿ 10 ಗಂಟೆ ತನಕ ಅಲ್ಲೇ ಇದ್ದೀನಿ, ತಮಗೂ ಗೊತ್ತಿದೆ. ಏನು ರೀ, ಬೆಳಿಗ್ಗೆ ಎದ್ಮೇಲೆ ಈಗ ನೋಡಿದಿರಿ ತಾವು. ಇನ್ನೂ ನನಗೆ ಸ್ನಾನ ಮಾಡೋಕ್ಕೆ ಬಿಟ್ಟಿಲ್ಲ. ನೀವು ಅಂದ್ರೆ ಜನನೂ ಬಿಟ್ಟಿಲ್ಲ, ನೀವು ಬಿಟ್ಟಿಲ್ಲ, ಅಷ್ಟೇ ಐತಲ್ಲ. ಏನು ಅದು ಯಾವುದು ಕೂಡ ನನಗೆ ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ. ನಮ್ಮ ಬಂದು ತಿಳ್ಕೊಂಬಿಡಿ, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಬಯಸಿದ್ರೆ ಬೇಕಾದಾಗೂ ಕೂಡ ಮಂತ್ರಿಮಂಡಲ ಪುನರ್ರಚನೆ ಆಗ್ತದೆ, ವಿಸ್ತರಣೆ ಆಗ್ತದೆ. ಅದು ವಿವೇಚನೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ವಿವೇಚನೆ ಬಿಟ್ಟಿದ್ದು. ಹೀಗಾಗಿ ಅಲ್ಲಿ ಏನು ಚರ್ಚೆ ಆಗಿದೆ ಬಿಟ್ಟದ್ದು ಅದು ಕೇವಲ ಮಾಧ್ಯಮಗಳ ಒಂದು ಸೃಷ್ಟಿ ಅಂತೇಳಿ ನಾವು ಭಾವಿಸಿದ್ದೀವಿ.